ಅಲ್ಲೇ ಹಾಕ್ಸ ಹಾಕ್ಸ ಎಲ್ಲರಿಗೂ ವಂದಿಸುತ್ತಾ, ನನ್ನ ಅಮ್ಮ, ಅವರ ಹೆಸರು ಆಲಿಸಾಲು ಅಂತ ಹೇಳಿ, ಅವರ ಇವತ್ತು ಪುಣ್ಯತಿಥಿ, 1 ವರ್ಷದ ಪುಣ್ಯತಿಥಿ. ನಾವು ಎಲ್ಲರಿಗೂ ಕನ್ನಡ ಬರ್ತದಲ್ಲ, ಪುಣ್ಯತಿಥಿಯಲ್ಲಿ ಈ ಸಂದರ್ಭದಲ್ಲಿ ನನ್ನ ಅಮ್ಮ ದೇವರ ಹತ್ತಿರ ಹೋಗಿ ಅವರ ಹತ್ತಿರದಲ್ಲಿ ಕೂತ್ಕೊಳ್ಳಲಿ ಅಂತ ಮೊದಲಿಗೆ ನಾನು ನನ್ನ ಅಮ್ಮನಿಗೆ ಆ ದೇವರಲ್ಲಿ ಬೇಡಿಕೊಳ್ತೇನೆ, ಅವರ ಹತ್ತಿರ ಅವರನ್ನು ಕೂತ್ಕೊಳ್ಳಿಸಲಿಕ್ಕಾಗಿ. ಮತ್ತು ಎಲ್ಲರೂ ನೀವು ದೇವರ ಮಕ್ಕಳು ಅಂತ ಹೇಳ್ತೀರಿ, ಎಲ್ಲರಿಗೂ ನಾವು ಆ ರೀತಿಯಲ್ಲಿ ಕರೀತೇವೆ. ಎಲ್ಲರಿಗೂ ನಿಮಗೆ ಆರೋಗ್ಯ ಆ ಪರಮಾತ್ಮ ನೀಡಲಿ, ನಿಮಗೆ ಆ ಶಕ್ತಿ ಆ ಪರಮಾತ್ಮನೇ ಕೊಡಬೇಕು ವಿನಃ ನಮ್ಮಿಂದ ಏನು ನಿಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿಮಗಾಗಿ ನಾವು ವಿಶೇಷ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗಾಗಿ ನಿಮಗೆ ನೋಡುವ ಇವರು ವಿನಯ್ ಮತ್ತು ಅವರ ಮಿಸಸ್ ಇದ್ದಾರೆ, ಇವರು ದೇವತೆ ಎಂದು ಹೇಳಿದಕ್ಕಿಂತಲೂ ಜಾಸ್ತಿ ಮದರ್ ತೆರೆಸಾರ ಒಂದು ನೆನಪು ನಿಮ್ಮಲ್ಲಿ ನನಗೆ ಕಾಣ್ತಾ ಇದೆ. ಹಾಗೆ ನಿಮ್ಮ ಮುಖದಲ್ಲೂ ನನಗೆ ಅದೇ ಕಾಣ್ತಾ ಇದೆ. ವಿನಯರಿಗೆ ಸೇವೆ ಮಾಡಿ ಗೊತ್ತು. ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಕೆಲಸ ಮಾಡುವುದಂದ್ರೆ ಸುಲಭದ ಕೆಲಸ ಅಲ್ಲ. ಇದು ನಮ್ಮಿಂದೆಲ್ಲ ಆಗುವಂತದ್ದಲ್ಲ. ನಾವು ಕೊಟ್ರೆ 1 ದಿವಸದ ಊಟ ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ವಿನಃ ಇಂತಹ ಸೇವೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಆ ಪರಮಾತ್ಮನ ಹತ್ರ ನಿಮಗಾಗಿ ಬೇಡ್ತೇನೆ. ನಮ್ಮ ಕುಟುಂಬ ಹೇಗೆ ನಿಮ್ಮಲ್ಲಿ ಸದಾ ನಿಮ್ಮ ನೆನಪಿನಲ್ಲಿ ಇರ್ತದೆ, ನಿಮಗೆ ಊಟ ಕೊಡುವಂತ ಒಂದು ಹೃದಯ ನಮ್ಮ ಕುಟುಂಬದಲ್ಲೂ ಅಲ್ಲ, ಎಲ್ಲ ಕುಟುಂಬದವರಿಗೂ ನಿಮ್ಗೆ ಒಂದು ದಿವಸದ ಊಟ ಕೊಡುವ ಒಂದು ಭಾಗ್ಯ ನಿಮ್ಗೆ ಸಿಗ್ಲಿ. ಎಲ್ಲರೂ ಆ ಹೃದಯವಂತಿಗೆ ಎಲ್ಲರಲ್ಲೂ ಬರಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಇವರಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ನನ್ನ ಕುಟುಂಬದಲ್ಲಿ ಸದಾ ನಿಮಗಾಗಿ ನಾವು ನಮ್ಮ ಪ್ರಾರ್ಥನೆಯ ಸಮಯದಲ್ಲಿ ನಿಮ್ಗಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗಾಗಿ ನಮ್ಗೆ ಹೇಗೆ ಹೇಳ್ಬೇಕು, ನಿಮ್ಮನ್ನು ಯಾವ ರೀತಿ ನಿಮ್ಮನ್ನು ಕೊಂಡಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಆ ಪರಮಾತ್ಮನಿಗೆ ನಿಮ್ಮ ಸೇವೆ ಅವರು ನೋಡ್ತಾರೆ. ಇವತ್ತೆಲ್ಲ ನಾಳೆ 1 ದಿವಸ ಒಂದು ಒಳ್ಳೆಯ ದಿನಗಳು ನಿಮ್ಮ ಸೇವೆಯಲ್ಲಿ ಬರಲಿ ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನಿಮ್ಗೆ ಒಳ್ಳೆಯ ಆರೋಗ್ಯ ಆ ಪರಮಾತ್ಮ ಕೊಡ್ಲಿ ಅಂತ ಹೇಳಿ, ಯಾವುದಕ್ಕೂ ನಿಮ್ಗೆ ಕಡಿಮೆ ಇಲ್ಲದ ಹಾಗೆ ನಿಮ್ಮನ್ನು ನೋಡಿಕೊಳ್ಳುವ ಶಕ್ತಿ ಇವರು ಕೊಡ್ಲಿ. ಅವರಿಗಾಗಿ ಸದಾ ನಿಮ್ಮ ಪ್ರಾರ್ಥನೆ ಅವರಿಗಾಗಿ ನೀವು ಸಹ ಮಾಡಬೇಕು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಇವತ್ತು ನಮ್ಮ ಆಶ್ರಮಕ್ಕೆ ಐರಿನ್ ಅಕ್ಕ ಅವರು ಬಂದಿದ್ದಾರೆ. ಐರಿನ್ ಅಮ್ಮ ಅಂತ ನಾವು ಕರೆಯೋಣ, ಯಾಕಂದ್ರೆ ಉಡುಪಿಯಲ್ಲಿ ತುಂಬಾ ಮುಂಚೆನೆಯಲ್ಲಿ ಸೇವೆ ಮಾಡ್ತಾ ಇರುವಂತ ಅಮ್ಮ ಅವರು. ಸೇವೆಯ ಒಂದು ಶಕ್ತಿ ಅಂತಾನೆ ಹೇಳ್ಬೋದು ಅವರನ್ನ. ಎಷ್ಟೋ ಜನರಿಗೆ ಆಶ್ರಯವನ್ನ ನೀಡಿದ್ದಾರೆ, ಎಷ್ಟೋ ಜನರಿಗೆ ಹೊಸ ಬದುಕನ್ನ ನೀಡಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ನಮ್ಮ ಹೊಸ ಬದುಕು ಆಶ್ರಮಕ್ಕೆ ಬಂದು ಆಶ್ರಮದ ನಿವಾಸಿಗಳಿಗೆ ತಾಯಿಯ ಸವಿನೆನಪಲ್ಲಿ ಅವರು ಊಟವನ್ನ ನೀಡಲಿಕ್ಕಿದ್ದಾರೆ. ಅವರಿಗೆ, ಅವರ ಇಡೀ ಕುಟುಂಬದವರಿಗೆ, ಅವರ ಬಂಧು ಬಳಗದವರಿಗೆ, ಅವರ ಮಕ್ಕಳಿಗೆ, ಹಾಗೆ ಅವರ ಮೊಮ್ಮಕ್ಕಳಿಗೆ, ಅಳಿಯಂದರಿಗೆ ಎಲ್ಲರಿಗೂ ಆ ದೇವರು ಆಯುರಾರೋಗ್ಯ, ಆಯುಷ್ಯ, ಯಶಸ್ಸು ಎಲ್ಲವನ್ನ ನೀಡಲಿ. ಹಾಗೆ ಇನ್ನಷ್ಟು ಸೇವೆ ಮಾಡೋದಕ್ಕೆ ಆ ದೇವರು ಇನ್ನಷ್ಟು ಶಕ್ತಿಯನ್ನ ನೀಡಲಿ. ಹಾಗೆ ಇವತ್ತು ನಮ್ಮ ಆಶ್ರಮಕ್ಕೆ ಬಂದು ತಾಯಿಯ ಸವಿನೆನಪಲ್ಲಿ ಇವತ್ತಿನ ಭೋಜನದ ವ್ಯವಸ್ಥೆ ಮಾಡಿದ್ದಕ್ಕಾಗಿ, ಹಾಗೆ ನಮ್ಮ ಆಶ್ರಮದವರಿಗೆ ಪ್ರೀತಿಯನ್ನ ನೀಡಿದ್ದಕ್ಕಾಗಿ ನಮ್ಮ ಹೊಸ ಬದುಕು ಸಂಸ್ಥೆ ಪರವಾಗಿ, ಹಾಗೆ ನಿವಾಸಿಗಳ ಪರವಾಗಿ, ಹಾಗೆ ದೇವರ ಮಕ್ಕಳ ಪರವಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ತೆ. ವಿನಯ್ ಚಂದ್ರ ಅವರು ಬಹಳ